ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪತ್ರ ಬರಹಗಾರರು ಕೊರಟಗೆರೆ ತಾಲೂಕಿನಲ್ಲಿ ಮೌನ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿ ಹಾಗೂ ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ತೆರಳಿ ತಹಶೀಲ್ದಾರ್ ಹಾಗೂ ನೋಂದಣಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಸರ್ಕಾರದ ಗಮನಕ್ಕೆ ತರುವಂತೆ ಆಗ್ರಹಿಸಿದರು. ಕೊರಟಗೆರೆ ತಾಲೂಕು ಪತ್ರ ಬರಹಗಾರರ ಸಂಘದ ಪದಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ಪತ್ರ ಬರಹಗಾರರಿಗೆ ಬದ್ಧತೆಯನ್ನ ನೀಡುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರಕ್ಕೆ ತಹಶೀಲ್ದಾರ್ ಕೆ ಮಂಜುನಾಥ್ ಮೂಲಕ ಮನವಿ ಪತ್ರ ಸಲ್ಲಿಸಿ ಮೌನ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ನಟರಾಜ್ ಅವರು, ರಾಜ್ಯ ಸರ್ಕಾರವು ಡಿಜಿಟಲೀಕರಣದ ಹೆಸರಿನಲ್ಲಿ ಕಾವೇರಿ 01, ಕಾವೇರಿ 02 ತಂತ್ರಾಂಶಗಳನ್ನು ಜಾರಿಗೆ ತಂದಿದೆ. ಇದೀಗ ಕಾವೇರಿ 03 ತಂತ್ರಾಂಶವೂ ಬರಬಹುದು. ಪೆನ್ಲೆಸ್ ಹಾಗೂ ಪೇಪರ್ಲೆಸ್ ನೋಂದಣಿ ಕಾರ್ಯಕ್ಕೆ ಸರ್ಕಾರ ಮುಂದಾಗುತ್ತಿದೆ. ನಮ್ಮ ಪತ್ರ ಬರಹಗಾರರಿಗೆ ಪೆನ್ಲೆಸ್ ಮತ್ತು ಪೇಪರ್ಲೆಸ್ ನೋಂದಣಿ ಕಾರ್ಯ ಪ್ರಾರಂಭವಾದಲ್ಲಿ ಪತ್ರ ಬರಹಗಾರರಿಗೆ ಯಾವುದೇ ರೀತಿಯ ಬರವಣಿಗೆ ಕಾರ್ಯ ಇಲ್ಲದಂತಾಗುತ್ತದೆ. ರಾಜ್ಯದಾದ್ಯಂತ ಸುಮಾರು 12,000 ಪತ್ರ ಬರಹಗಾರರು ಮತ್ತು ಸಹಾಯಕರು ಇದೇ ವೃತ್ತಿಯನ್ನ ಅವಲಂಬಿಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಸರ್ಕಾರ ಚಿಂತಿಸದೆ ಅಧಿಕಾರಿಗಳ ಸಲಹೆಯನ್ನ ಪಡೆದು ವಿದೇಶದಲ್ಲಿರುವಂತಹ ಪೆನ್ಲೆಸ್ ಮತ್ತು ಪೇಪರ್ಲೆಸ್ ಕಾರ್ಯಕ್ಕೆ ಮುಂದಾಗಿರುವುದು ಎಷ್ಟು ಸರಿ? ಸರ್ಕಾರಕ್ಕೆ 1 ವರ್ಷದಿಂದ ಮನವಿಯನ್ನ ನೀಡುತ್ತಲೇ ಬಂದಿದ್ದೇವೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ 3 ಬಾರಿ ಖುದ್ದಾಗಿ ಮನವಿ ಸಲ್ಲಿಸಿದ್ದರೂ ಸಹ ನಮ್ಮ ಮನವಿಯನ್ನ ಕಡೆಗಾಣಿಸಿ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನ ಮಾಡದಿರುವುದರಿಂದ ಸಾವಿರಾರು ಪತ್ರ ಬರಹಗಾರರು ಬೀದಿ ಪಾಲಾಗುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಎಲ್ಲರಿಗೂ ನಮಸ್ಕಾರ. ಕೊರಟಗೆರೆ ತಾಲೂಕು ಪತ್ರ ಬರಹಗಾರ ಸಂಘದ ಎಲ್ಲ ನನ್ನ ಸಹೋದ್ಯೋಗಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಏನಿವತ್ತು ಕರ್ನಾಟಕ ಸರ್ಕಾರ ನಮ್ಮೆಲ್ಲರಿಗೂ ಕೂಡ ಪರೀಕ್ಷೆಗಳನ್ನು ನಡೆಸಿ ಲೈಸೆನ್ಸ್ ಅನ್ನ ಕೊಟ್ಟು ವರ್ಷ ಪೂರ್ತಿ ನಾವು ರಿನ್ಯೂವಲ್ ಅನ್ನ ಮಾಡ್ಕೋಬೇಕಾಗುತ್ತೆ, ಫೀಸ್ ಕಟ್ಟಿ ಇಷ್ಟೆಲ್ಲ ಮಾಡ್ಕೊಂಡ್ಬಂದು ನಾವು ಪತ್ರಗಳನ್ನು ಬರೆದು ಒಂದು ಕಾನೂನಾತ್ಮಕವಾಗಿ ಪತ್ರಗಳನ್ನು ಬರೆದು ರಿಜಿಸ್ಟರ್ ಮಾಡಿಸ್ತಾ ಇರ್ತೀವಿ. ಇದನ್ನೆಲ್ಲ ಈಗ ಕಾವೇರಿ 2.0 ಮತ್ತೆ 3.0 ಅಂತ ಮಾಡ್ಬಿಟ್ಟು ವಿಕಲಾಂಗದವರಿಗೆ ಯಾವುದೇ ರೀತಿ ಭದ್ರತೆಯನ್ನ ಸರ್ಕಾರ ಕೊಡ್ತಾ ಇಲ್ಲ. ಇದ್ರ ಜೊತೆಯಲ್ಲಿ 3.0 ಮಾಡಿ ಫೇಸ್ಲೆಸ್ ಆತರ ಏನೋ ಮಾಡಿದ್ರೆ ಆಧಾರ್ ಕಾರ್ಡು ತರ ವಯಸ್ಸಾದರು ಆತರ ಏನೋ ಬಂದು ಇಲ್ಲೋ ಅದು ಇದು ಮಾಡ್ಸಬೇಕಾದ್ರೆ OTP ಅಂತ ಕೇಳ್ಬಿಟ್ಟು ಅದು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಯಾಕಂದ್ರೆ ಫೇಸ್ಲೆಸ್ ಗೊತ್ತಾಗದೇ ಇಲ್ಲ. ಆದ್ರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ. ಇದನ್ನ ನಿಲ್ಸಕ್ಕೋಸ್ಕರ ಆಮೇಲೆ ನಮ್ಗೆ ಯಾರಿಗೂ ಇದುವರೆಗೂ ಏನು ಭದ್ರತೆ ಸಿಕ್ಕಿಲ್ಲ. ಒಂದು ಗುರುತಿನ ಕಾರ್ಡ್ ಸಮೇತ ರಾಜ್ಯ ವ್ಯಾಪ್ತಿ ಕೊಟ್ಟಿಲ್ಲ. ಇದೆಲ್ಲವನ್ನು ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಆಮೇಲೆ ಲಾಗಿನ್ ಪಕ್ಕದ ರಾಜ್ಯಗಳಲ್ಲೆಲ್ಲ ಲಾಗಿನ್ ಕೊಟ್ಟಿದ್ದಾರೆ ದಸರಾ ಬರಗಾರಿಗೆ. ನಮಗೂ ಕೂಡ ಲಾಗಿನ್ ಕೊಟ್ರೆ ನಮ್ ಲಾಗಿನ್ ಮುಖಾಂತರ ಪತ್ರ ಬರೆಯುವಂತ ಕೆಲಸವನ್ನ ಮಾಡಬಹುದು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ದಸ್ತುವೇಜು ಬರಹಗಾರರಾದ ಪಾರ್ಥ, ಶಿವರಾಮಯ್ಯ, ನಟರಾಜ್, ಛಾಯಾಪತಿ, ನರಸಿಂಹಮೂರ್ತಿ, ಪ್ರಕಾಶ್, ಪ್ರಭಯ್ಯ, ಸತೀಶ್, ಟಿಕೆ ಮಂಜುನಾಥ್, ಅನಂತರಾಮ್ ಸೇರಿದಂತೆ ಇತರರು ಹಾಜರಿದ್ದರು. ಪತ್ರ ಬರಹಗಾರರು ನಾವು ಕೊರಟಗೆರೆ ತಾಲೂಕಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪತ್ರ ಬರಹಗಾರರಿಗೆ 1909 ಮತ್ತು 12ರಲ್ಲಿ ನಮಗೆ ನಮ್ಮೊಂದು ಲೈಸೆನ್ಸ್ ಕೊಟ್ಟರು. ಆ ಲೈಸೆನ್ಸ್ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕಾವೇರಿ 2 ಬಂದ್ಮೇಲೆ ನಮ್ಗೆ ಅದರಲ್ಲಿ ಅಸ್ತಿತ್ವ ಇಲ್ದಂಗೆ ಮಾಡ್ಬಿಟ್ರು. ಹಂಗಾಗಿ ನಾವು ಇವಾಗ ಕಾವೇರಿ 3 ಮಾಡ್ಬೇಕಂತ ಹೊಟ್ಟಿದ್ದಾರೆ. ಮುಂದೇನು ನಮ್ಗೆ ತೊಂದರೆಗಳಾಗ್ತೈತೆ, ನಮ್ಗೆ ಅಸ್ತಿತ್ವನೇ ಇಲ್ದಂಗೆ ಆಗ್ತೈತೆ. ನಮ್ಗೆ ಪತ್ರ ಬರಹಗಾರಿಗೆ ಅಲ್ಲಿ ಏನು ಚಾಯ್ಸೇ ಇರಲ್ಲ, ನಮ್ಗೆ ಭದ್ರತೆನೇ ಇರಲ್ಲ. ಹಂಗಾಗಿ ಮುಂದೆ ತೊಂದರೆ ಆಗದಂಗೆ ನಮ್ಗೆ ಪಕ್ಕದ ನೆರೆ ರಾಜ್ಯಗಳಾದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಆಲ್ರೆಡಿ ಅವರಿಗೆ ಲಾಗಿನ್ ಕೊಟ್ಟಿದ್ದಾರೆ. ನಮಗೂ ಅದೇ ತರ ಲಾಗಿನ್ ಕೊಡ್ಬೇಕು. ನಮ್ಗೆ ಸರ್ಕಾರನೇ ಕೊಟ್ಟಿರೋ ಲೈಸೆನ್ಸ್ ಆಗಿರೋದ್ರಿಂದ ಅವ್ರನ್ನೇ ನಾವು ಇವತ್ತು ಒತ್ತಾಯದ ಮೇರೆಗೆ ಕೇಳ್ಕೊಂತ ಇದ್ದೀವಿ. ನಾವೊಂದು 31 ಜನ ಇದೀವಿ ಸರ್. 31 ಜನ ಇದೀವಿ ಕೊರಟಗೆರೆ ತಾಲೂಕಲ್ಲಿ. ಜಿಲ್ಲಾ ಮತ್ತು ತಾಲೂಕು ಪತ್ರಗಾರರು ಒಂದು 31 ಜನ ಇದೀವಿ. ಹಾಗಾಗಿ ಮುಂದೆ ತೊಂದರೆ ಆಗದಂಗೆ ನಮ್ಗೆ ಅನುಕೂಲ ಮಾಡ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುವ. ತಾಲೂಕು ಪತ್ರ ಬರಹಗಾರರ ಸಂಘ ಕೊರಟಗೆರೆ ಶಾಖೆಯಿಂದ ಕಾವೇರಿ ತಂತ್ರಾಂಶದಲ್ಲಿ ನೂತನವಾಗಿ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಶಾಂತಿಯುತ ಹೋರಾಟ ಮಾಡುವುದಾಗಿ ಮನವಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂಬಂಧಪಟ್ಟ ವಿಷಯಗಳನ್ನು ಮೇಲಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸಲು ಕೋರಿರುತ್ತದೆ. ಈ ಮನವಿಯನ್ನು ಸ್ವೀಕಾರ ಮಾಡಿ ಸರ್ಕಾರದ ಗಮನಕ್ಕೆ ತರಲು ಬಯಸುತ್ತೇವೆ.